ಈ ಮನೆಯಲ್ಲಿ ನಿಮ್ಮ ಪಯಣ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಇನ್ಮೇಲೆ ವಾಯ್ಸ್ ನಿಮ್ಗೆ ಯಾರಿಗೂ ಇರಿಟೇಟ್ ಮಾಡಲ್ಲ. ಫಿನಾಲೆಗೆ ಉಳ್ಕೊಂಡಿರೋದು ಒಂದೇ ವಾರ, ಅಂಥದ್ರಲ್ಲಿ 8 ಜನ ಕಂಟೆಸ್ಟೆಂಟ್ಗಳಲ್ಲಿ ಯಾರು ಹೊರಗೆ ಹೋಗ್ತಾರೆ, ಹೇಗೆ ಹೊರಗೆ ಹೋಗ್ತಾರೆ, ಟಾಪ್ 5 ಉಳ್ಕೊಳ್ಳೋದು ಯಾರು, ಆದರೆ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತಾ, ಈ ಥರದ್ದೆಲ್ಲ ಕುತೂಹಲಕ್ಕೆ ಕೊನೆಗೂ ಬಿಗ್ ಬಾಸ್ ತೆರೆ ಎಳೆದಿದ್ದಾರೆ. ವೀಕೆಂಡಲ್ಲ ಕಿಚ್ಚ ಸುದೀಪ್ ಹೇಳಿದ್ರು, ರೆಡಿ ಆಗಿರಿ ಮನೆಯಿಂದ ಹೊರಗೆ ಹೋಗೋದಕ್ಕೆ, ಯಾವಾಗ ಬೇಕಾದರೂ ಎಲಿಮಿನೇಷನ್ ಬರಬಹುದು ಅನ್ನುವ ಅರ್ಥದ ಮಾತುಗಳನ್ನು ಹೇಳಿದ್ರು. ಈಗ ಮಿಡ್ ವೀಕ್ ಎಲಿಮಿನೇಷನ್ ಬಂದೇ ಬಿಟ್ಟಿದೆ. ತನಿಷಾ ಅವರನ್ನ ಬಿಗ್ ಬಾಸ್ ಹೊರಗೆ ಕರೀತಾರೆ. ತನಿಷಾ ಕಣ್ಣೀರು ಹಾಕ್ತಾರೆ. ತನಿಷಾ ಅವರು ತುಂಬ ಬೇಜಾರು ಮಾಡ್ಕೊಂಡು ಅಳ್ತಾರೆ. ಎಲ್ರಿಗೂ ಕೂಡ ಕೋಪದಿಂದ ಮಾತಾಡ್ತಾರೆ. ನಿಮಗೆಲ್ಲ ಖುಷಿ ಆಯ್ತಲ್ವಾ, ನನ್ನ ಲೌಡ್ ವಾಯ್ಸ್ ಇನ್ನಿರೋದಿಲ್ಲ, ನಾನು ಕಿರ್ಚ್ಕೊಂಡ್ರೆ ನಿಮ್ಗೆ ಇಷ್ಟ ಆಗ್ತಿರ್ಲಿಲ್ಲ ಅಲ್ವಾ ಅಂತ. ಬಟ್ ವೀಕಲ್ಲಿ ಎಲಿಮಿನೇಷನ್ ಬರುತ್ತೆ ಅಂತ ಎಲ್ರಿಗೂ ಗೊತ್ತಿತ್ತು. 8 ಜನರಲ್ಲಿ 5 ಜನ ಮಾತ್ರ ಉಳಿಬೇಕು ಅಂತ ಹೇಳಿದರೆ, ಸೊ ಯಾರು ಉಳ್ಕೋತಾರೆ ಅನ್ನೋ ಕ್ಯೂರಿಯಾಸಿಟಿ ಇತ್ತು. ಸದ್ಯ ತನಿಷಾ ಅವರನ್ನು ಹೊರಗೆ ಕರೆದಿದ್ದಾರೆ. ಇದರಲ್ಲೂ ಏನಾದರೂ ಸರ್ಪ್ರೈಸ್ ಇದೆಯಾ ಅಥವಾ ಪಕ್ಕಾ ಎಲಿಮಿನೇಷನ್ ಆಗಿದಾರ ತನಿಷಾ ಅನ್ನೋ ಕುತೂಹಲ, ಅನ್ನುವ ಸರ್ಪ್ರೈಸ್ ರಿವೀಲ್ ಆಗಬೇಕು ಅಂದರೆ ಎಪಿಸೋಡನ್ನು ನೋಡಬೇಕಾಗುತ್ತೆ. ಒಟ್ಟಾರೆ ಬಿಗ್ ಬಾಸ್ ಫಿನಾಲೆ ಬರ್ತಾ ಇದೆ. ಎಲ್ಲರ ಫೇವ್ರೇಟ್ ಕಂಟೆಸ್ಟೆಂಟ್ಗಳು 8 ಜನ ಮನೆಯಲ್ಲಿದ್ದರು. ಸದ್ಯ ಒಬ್ಬೊಬ್ಬರಾಗಿ ಹೊರಗೆ ಹೋಗ್ತಾ ಇರೋದ್ರಿಂದ ಬಿಗ್ ಬಾಸ್ ಫ್ಯಾನ್ಸ್ಗೆ ಬೇಜಾರು ಖಂಡಿತ ಆಗುತ್ತೆ. ಒಬ್ಬ ಸ್ಟ್ರಾಂಗ್ ಕಂಟೆಂಡರ್ ಆಗಿ ಸದಾ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ವಾಯ್ಸ್ ಆಗಿ ತನಿಷಾ ಮಾತಾಡ್ತಾ ಇದ್ರು. ಸೊ ನಿನ್ನೆ ಕೂಡ ತುಂಬ ಜೋರಾಗಿ ಸಂಗೀತ ಅವ್ರ ಜೊತೆ ಆರ್ಗ್ಯೂ ಮಾಡಿದ್ರು. ತನಿಷಾ ಹೊರಗೆ ಹೋದರೆ ಮತ್ತೊಂದು ಸ್ಟ್ರಾಂಗ್ ವಾಯ್ಸ್, ಸ್ಟ್ರಾಂಗ್ ಕಂಟೆಂಡರ್ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದಾಗುತ್ತೆ.